ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ಯಾ ರಾಶಿ ರಾಶಿ ಅಸ್ಥಿ ಪಂಜರ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಸೌಜನ್ಯ ಮಾವ ವಿಠಲಗೌಡ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ. ಮಾಸ್ಕ್ ಮನ್ನ ಹೇಳಿದ್ದು 100ಕ್ಕೆ 100 ಸತ್ಯ. ಮಹಜರಿಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ 8 ಕಳೆಬರಗಳು ಪತ್ತೆಯಾಗಿದೆ. ಕಾಡಲ್ಲಿ ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿದೆ. ಒಂದ್ ರೀತಿಯಾಗಿ ದ್ವಂದ್ವ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು. ಮಾಸ್ಕ್ ಒನ್ ಹೇಳಿದಂತಹ ಹೇಳಿಕೆಗಳು 100ಕ್ಕೆ 100 ಸತ್ಯ ಅಂತ ಹೇಳೋದ್ರ ಮುಖಾಂತರ ಒಂದ್ ರೀತಿಯಾಗಿ ಶಾಕ್ ಕೊಡ್ತಾ ಇದ್ದಾರೆ. ಬಿಕಾಸ್ ಮಾಸ್ಕ್ ಮನ್ ಹೇಳಿದಂತಹ ಆ ವಿಚಾರಗಳು ಯಾವುದೂ ಕೂಡ ಸಾಬೀತಾಗಲಿಲ್ಲ. ಕಳೆಬರಗಳು ಪತ್ತೆ ಆಗಲಿಲ್ಲ. ಸೊ ಪತ್ತೆ ಆಗಿದ್ದು ಕೂಡ ಯಾವುದೇ ರೀತಿಯಾದಂತಹ ಲ್ಯಾಬ್ ಟೆಸ್ಟ್ಗೆ ಕಳಿಸಿದಾಗ ನಿಖರ ಮಾಹಿತಿ ಹೊರಬೀಳಲಿಲ್ಲ. ಧರ್ಮಸ್ಥಳ ಬುರುಡೆ ಪ್ರಕರಣದ ವಿಚಾರವಾಗಿ ಇದೀಗ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಅಸ್ಥಿಪಂಜರ ಸಿಕ್ಕಿದೆಯಾ, ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಸೌಜನ್ಯ ಮಾವ ಈ ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಬಂಗ್ಲೆಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಮಾಸ್ಕ್ ಮನ್ ಹೇಳಿದ್ದು ಕೂಡ 100ಕ್ಕೆ 100 ಸತ್ಯ ಅಂತ ಹೇಳ್ತಿದ್ದಾರೆ ಸೌಜನ್ಯ ಮಾವ. ಮಹಜರಿಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ 8 ಕಳೆಬರಹಗಳು ಪತ್ತೆಯಾಗಿದೆ. ಕಾಡಲ್ಲಿ ಮಗುವಿನ ಎಲುಬುಗಳು ಕೂಡ ನನ್ನ ಕಣ್ಣಿಗೆ ಬಿದ್ದಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಒಂದ್ ರೀತಿಯಾಗಿ ಗೊಂದಲವನ್ನ ಶಾಕ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ ಇವರ ಒಂದು ಮಾತಿನಿಂದ. ಬಿಕಾಸ್ ಮಾಸ್ಕ್ ಮನ್ ಹೇಳಿದಂತಹ ವಿಚಾರಗಳೆಲ್ಲವೂ ಕೂಡ ಸತ್ಯ ಅನ್ನುವಂತಹ ಮಾತನ್ನ ಸೌಜನ್ಯ ಮಾವ ಹೇಳ್ತಾ ಇರುವಂತದ್ದು. 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಟೇಸ್ಟ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಲಿಲ್ಲ. ನಿನ್ನೆ ಸಹ ನೋಡಿದನ್ನು ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಲಿಲ್ಲ. ನಿನ್ನೆ ನೋಡಿದ್ದನ್ನು ಅದು ತೆಗೆದಿಲ್ಲ ಹಾಗೆ. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ವಿ, ನೀವು ಎಷ್ಟು ಹೊತ್ತಿಗೂ ನಾವು ನಾವು ಬರ್ತೀವಿ. ಆದರೆ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಚಿನ್ನಯ್ಯ, ತಾನ್ಸಿ, ರಂಗ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ. SIT ನನ್ನ ಕೇಳಿದ್ರೆ ಎಲ್ಲ ಜಾಗ ತೋರಿಸ್ತೇನೆ. ಸೌಜನ್ಯ ಮಾವ ವಿಠಲಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬಂಗ್ಲೆಗುಡ್ಡಕ್ಕೆ 2 ಸಲ ಸ್ಥಳ ಮಹಜರಿಗೆ ಕರೆದೊಯ್ದಿದ್ರು. ಕಾಡಿನಲ್ಲಿ 3 ಮನುಷ್ಯರ ಕಳೆಬರಹಗಳು ಕೂಡ ಸಿಕ್ಕಿದೆ. 2ನೇ ಬಾರಿ ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಹೆಣಗಳ ರಾಶಿ ಕೂಡ ಸಿಕ್ಕಿದೆ. ಕಣ್ಣಿಗೆ ಕಂಡದ್ದು 5 ಹೆಣಗಳು, ಮಗುವಿನ ಎಲುಬು ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಒಂದ್ ರೀತಿಯಾಗಿ ಶಾಕ್ ಕೊಡ್ತಾ ಇದ್ದಾರೆ. ಚಿನ್ನಯ್ಯ, ತಾನಸಿ, ರಂಗ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ ಏನೇನಾಯ್ತು ಅಂತ ಹೇಳ್ಬಿಟ್ಟು. SIT ನನ್ನ ಕೇಳಿದ್ರೆ ಎಲ್ಲಾ ಜಾಗವನ್ನ ನಾನು ತೋರಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸೌಜನ್ಯ ಮಾವ ವಿಠಲಗೌಡ. ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಬಂಗ್ಲೆಗುಡ್ಡಕ್ಕೆ 2 ಸಲ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ರು. ಕಾಡಿನಲ್ಲಿ 3 ಮನುಷ್ಯರ ಕಳೆಬರಹಗಳು ಕೂಡ ಸಿಕ್ಕಿದೆ. 2ನೇ ಬಾರಿ
ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ. ಕಣ್ಣಿಗೆ ಕಂಡದ್ದು 5 ಹೆಣಗಳು, ಮಗುವಿನ ಎಲುಬು ಕೂಡ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಸೌಜನ್ಯ ಮಾವ ವಿಠಲ್ಗೌಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಹೋದ್ರು, ಚಿನ್ನಯ್ಯ ಹೇಳಿರುವಂಥದ್ದಷ್ಟು ಕೂಡ ಸತ್ಯ. ಸೊ ನಾನು ಕೂಡ ನೋಡಿದ್ದೀನಿ, ಕಳೆಬರಗಳು ಕೂಡ ಪತ್ತೆ ಆಗಿದೆ. ಸೊ ಒಂದು ಮಗುವಿನ ಕಳೆಬರಹ ಕೂಡ ಪತ್ತೆ ಆಗಿರುವಂಥದ್ದು, ಹೆಣಗಳ ರಾಶಿ ಇದೆ, ಮಗುವಿನ ಎಲುಬು ಕೂಡ ನಾನು ನೋಡಿದ್ದೀನಿ, ಸಿಕ್ಕಿದೆ. ಪಕ್ಕದಲ್ಲಿ ಒಂದು ರೀತಿಯಾಗಿ ವಾಮಾಚಾರ ಮಾಡುವಂತಹ ಒಂದು ವಸ್ತುಗಳು ಕೂಡ ಕಂಡು ಬಂತು ಅಕ್ಕಪಕ್ಕದಲ್ಲಿ ಅನ್ನುವಂತಹ ಒಂದಷ್ಟು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೌಜನ್ಯ ಮಾವ ವಿಠಲ್ಗೌಡ ಅವರು. ಸೊ ಎರಡನೇ ಸಾರಿ ನಮ್ಮ ಸ್ಥಳವನ್ನ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ರಾಶಿ ಹೆಣಗಳೇ ಸಿಕ್ಕಿದೆ. ಕಣ್ಣಿಗೆ ಕಾಣಿಸಿದ್ದು 5 ಹೆಣಗಳು, ಜೊತೆಗೆ ಮಗುವಿನ ಎಲುಬು ಅಂತ ಹೇಳ್ತಿದ್ದಾರೆ. ಮತ್ತೆ ಚಿನ್ನಯ್ಯ, ತಾನ್ಸಿ, ರಂಗ ಎಲ್ಲವನ್ನೂ ಕೂಡ ನನ್ನ ಹತ್ರ ಹೇಳಿದ್ದಾರೆ. ಸೊ ತನಿಖೆ ಸಂದರ್ಭದಲ್ಲಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಹೇಳ್ತಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಮುಂದುವರೆದಿದೆ ಎಸ್ಐಟಿ ಡ್ರಿಲ್. ಇದು ಗಿರೀಶ್ ಮಠಣ್ಣನವರ್ ಜಯಂತ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದೆ. ಮಾಸ್ಕ್ ಮನ್ ನಂಟಿನ ಬಗ್ಗೆ ಎಸ್ಐಟಿ ವಿಚಾರಣೆ ಇದೀಗ ಆಲ್ರೆಡಿ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು. ಕಳೆದ 4 ದಿನಗಳಿಂದ ಎನ್ಕ್ವೈರಿ ಕೂಡ ನಡೀತಾ ಇದೆ. ಗೊತ್ತಿರೋ ಹಾಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ಬುರುಡೆ ಗ್ಯಾಂಗ್ಗೆ ಮುಂದುವರೆದಿದೆ ಎಸ್ಐಟಿ ಡ್ರಿಲ್ ಇನ್ನೂ ಕೂಡ. ಸೊ ಯಾರ್ದೆಲ್ಲ ಹೆಸರು ಚಿನ್ನಯ್ಯ ಹೇಳಿದ್ದ, ಸೊ ಅವ್ರಿಗೆಲ್ರಿಗೂ ಕೂಡ ನೋಟಿಸ್ ಹೋಗಿತ್ತು, ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು. ಇದೀಗ ಒಂದ್ ಕಡೆ ವಿಠಲ್ಗೌಡ ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಎಸ್ಐಟಿ ಬುರುಡೆ ಗ್ಯಾಂಗ್ಗೆ ಡ್ರಿಲ್ ನಡೆಸೋದಕ್ಕೆ ಸಜ್ಜನ ಮಾಡ್ಕೊಳ್ತಾ ಇದೆ. ಗಿರೀಶ್ ಮಠಣ್ಣವರ ಹಾಗೆ ಜಯಂತ್ ಇಬ್ಬರಿಗೂ ಕೂಡ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ. 4 ದಿನದಿಂದ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಸೊ ಮನೆಗಳನ್ನ ಮಹಜರು ಮಾಡಿದ್ರು, ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನ ತೆಗೆದುಕೊಂಡು ಬಂದು, ಸೊ ಸಿಮ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, CCTV ಕ್ಯಾಮ್ರಾ ಫುಟೇಜಸ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ಪರಿಶೀಲಿಸಿ ಬೇರೊಂದು ಆಯಾಮದಲ್ಲಿ ತನಿಖೆಯನ್ನ ಮಾಡಿದ್ರು. ಸೊ ಇದೀಗ ಇನ್ನೂ ಕೂಡ ತನಿಖೆ ಮುಂದುವರಿತಾನೆ ಇದೆ. ಇವತ್ತು ಕೂಡ ಎಸ್ಐಟಿ ಟೀಮ್ ಗಿರೀಶ್ ಮಠಣ್ಣವರ ಹಾಗೆ ಜಯಂತ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿ ಡ್ರಿಲ್ ಅನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಚಾರಣೆ ಇವತ್ತು ಕೂಡ ಮುಂದುವರಿಯುತ್ತೆ.